ಎಸ್, ಅದೇ ಪ್ರಶ್ನೆ ಪತ್ರಿಕೆಯ ಭೌತ ಶಾಸ್ತ್ರವನ್ನು ಮುಗಿಸಿ ಈಗ ರಾಸಾಯನಶಾಸ್ತ್ರದ ಮೇಲೆ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಪ್ರತಿವರ್ತಕ ತಮ್ಮ ಆಯಾಮಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳುವ ರಾಸಾಯನಿಕ ಕ್ರಿಯೆ ವಿಧ. ದ್ವಿಸ್ಥಾನ ಪಲ್ಲಟ. ಪ್ರತಿವರ್ತಕಗಳು ತಮ್ಮ ಆಯಾಮಗಳನ್ನು ಪರಸ್ಪರ ಏನು ಮಾಡ್ತಾ ಇದ್ದಾವೆ? ಬದಲಾಯಿಸ್ಕೊಳ್ತಾ ಇದ್ದಾವೆ. ದ್ವಿಸ್ಥಾನ ಪಲ್ಲಟ, ಎರಡು ಕಡೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾವೆ. ತಾಮ್ರದ ತೇವಾರೂಪಿತ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಹಸಿರು ಬಣ್ಣದ ಸಂಯುಕ್ತ ತಾಮ್ರದ ಕಾರ್ಬೋನೇಟ್. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾದ ಕಾರ್ಬನ್ನ ಗುಣ ಕೆಟನೀಕರಣ. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾದ ಕಾರ್ಬನ್ನ ಗುಣ. ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನು ಕೊಟ್ಟಿದೆ. ಇವುಗಳಲ್ಲಿ ಯಾವ ದ್ರಾವಣ ಅತಿ ಹೆಚ್ಚು H+ ಅಯಾನುಗಳ ಸಾರತೆಯನ್ನು ಹೊಂದಿದೆ? ಯಾವುದು? Q. pHನ ಮೌಲ್ಯ 2. ನೆಕ್ಸ್ಟ್ ತಟಸ್ಥ ದ್ರಾವಣನ ಹೆಸರು ಯಾವುದು? P. ಅದರ pH ಮೌಲ್ಯ ಎಷ್ಟು? 7. ಇದು ತಟಸ್ಥವಾಗಿರ್ತದ. ಇದು ಪ್ಲಸ್ ಅಯಾನುಗಳ ಸಾರತೆಯನ್ನು ಅತಿ ಹೆಚ್ಚು ಹೊಂದಿರ್ತಾ ಇದೆ. ಕಾರ್ಬನ್ ಸಂಯುಕ್ತಗಳ ಹೈಡ್ರೋಜನೀಕರಣದ ಪ್ರಾಮುಖ್ಯತೆ ಏನು? ಏನಪ್ಪ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವುದು. ಮ್ಯಾಗ್ನೀಸಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳ ಪ್ರಬಲ ಉತ್ಕರ್ಷಣ ಆಮ್ಲದೊಂದಿಗೆ ವರ್ತಿಸಿವೆ. ಇವುಗಳಲ್ಲಿ ಯಾವ ಲೋಹದಿಂದ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವ ದರವು ಅತ್ಯಂತ ವೇಗವಾಗಿರುತ್ತದೆ? ಅಂದರೆ ಮ್ಯಾಗ್ನೀಸಿಯಂನಿಂದ ಅತ್ಯಂತ ವೇಗವಾಗಿರ್ತದೆ. ಮ್ಯಾಂಗನೀಸ್ನಲ್ಲಿ ಇರ್ತಾವೆ, ಆದರೆ ಅತಿ ಕಡಿಮೆ ವೇಗದಲ್ಲಿ ಇರ್ತಾ ಇದ್ದಾವೆ. ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರ. ನೋಡ್ರಿ, ಈ ರೀತಿ ಚಿತ್ರ ಇದೆ. ಈ ಚಿತ್ರವನ್ನು ನಾವೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಸರಳವಾಗಿ ಸಿಗ್ತಾ ಇದೆ. ನಿರ್ಗಮನನಾಳ ಸಾಬೂನಿನ ದ್ರಾವಣೆ. ಕಾರಣ ಕೊಡಿ. ಸವೆಲೆನ್ಸಿ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿವೆ. ನೋಡ್ರಿ, ಕಾರ್ಬನ್ನ ಸಂಯುಕ್ತಗಳಲ್ಲಿ ಸಹವೆಲೆನ್ಸಿಯ ಬಂಧಗಳು ಕಂಡುಬರುತ್ತವೆ. ಎಲ್ಲಿ? ಕಾರ್ಬನ್ನ ಸಂಯುಕ್ತಗಳಲ್ಲಿ ಸಹವೆಲೆನ್ಸಿಯ ಬಂಧಗಳು ಕಂಡುಬರುತ್ತವೆ. ಕಾರ್ಬನ್ ಸಂಯುಕ್ತಗಳು ಅಣುಗಳ ನಡುವೆ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ. ಕಾರ್ಬನ್ನ ಸಂಯುಕ್ತಗಳಲ್ಲಿ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿ ಹೆಚ್ಚು ಪ್ರಬಲವಾಗಿಲ್ಲ. ನೆಕ್ಸ್ಟ್, ಕಾರ್ಬನ್ ಪರಮಾಣುಗಳು C4- ಆ್ಯನಾಯಾನ್ ಮತ್ತು C4+ ಕ್ಯಾಟಯಾನುಗಳನ್ನು ಉಂಟು ಮಾಡುವುದಿಲ್ಲ. 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ C4- ಆಗಲು ಸಾಧ್ಯವಿಲ್ಲ, ಏಕೆಂದರೆ 6 ಪ್ರೋಟಾನ್ಗಳಿರುವ ಬೀಜಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ನೆಕ್ಸ್ಟ್, 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿ ಅಗತ್ಯವಿದೆ. ನೆಕ್ಸ್ಟ್, ಈ ಚಿತ್ರ ಕೊಟ್ಟಿದೆ ನೋಡ್ರಿ. 2 ಚಿತ್ರಗಳೇನಾಗ್ತವಪ್ಪ ಅಂದ್ರೆ ರಾಸಾಯನಶಾಸ್ತ್ರದಲ್ಲಿ ಬರ್ತಾ ಇದ್ದಾವೆ. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ನೋಡ್ರಿ, AgCl
ಏರೋ ಮಾರ್ಕ್ Ag+Cl2 ಸರಿದೂಗಿಸಿದಾಗ ಇಲ್ಲಿ ಎರಡು ಅಯಾನನ್ನು ಏನು ಮಾಡ್ತದಪ್ಪ ಅಂದರೆ ತೆಗೆದುಕೊಳ್ತಾನೆ. 2 AgCl ಏರೋ ಮಾರ್ಕ್ 2 Ag+Cl2 ಹಾಗೆ Fe+H2O ಏರೋ ಮಾರ್ಕ್ Fe3O4 ಹಾಗಾದರೆ ಇಲ್ಲಿ Fe3 ಬಂದದಪ್ಪ ಅಂದರೆ ಏನು ಮಾಡ್ತದಪ್ಪ ಅಂದ್ರೆ 3Fe ಹತ್ರ ಬರ್ಕೋತಾ ಇದ್ದಾನೆ. ನೆಕ್ಸ್ಟ್ H2 4H2 ಆಗಬೇಕು. ಹಾಗಾದರೆ ಇಲ್ಲಿ 4H2O ಅಂತ ಬರ್ಕೋತಾ ಇದ್ದಾನೆ. N2+H2 ಏರೋ ಮಾರ್ಕ್ NH3 ಹಾಗಾದರೆ ಇಲ್ಲಿ H3 ಆಗ್ಯದಪ್ಪ ಅಂದರೆ ಇಲ್ಲಿ 2 ಐತಿ, ಅದಕ್ಕೆ ಇಲ್ಲೊಂದು ಎಕ್ಸ್ಟ್ರಾ ತೊಗೋತಾನೆ. N2+3H2 ಏರೋ ಮಾರ್ಕ್ 2NH3 ಆಗ್ತಾ ಇದೆ. 2NH3 ಆಗ್ತಾ ಇದೆ. ನೆಕ್ಸ್ಟ್ ರೆಡಾಕ್ಸ್ ಕ್ರಿಯೆಗಳು ಎಂದರೇನು? ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏಕಕಾಲದಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಳ್ಳುವ ಕ್ರಿಯೆ. ಒಂದು ಏಕಕಾಲದಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡಿರ್ತದ, ಇನ್ನೊಂದು ಪ್ರತಿವರ್ತಕ ಏನಪ್ಪ ಅಂದ್ರೆ ಅಪಕರ್ಷಣೆಗೊಳ್ಳುವ ಕ್ರಿಯೆ. ನೆಕ್ಸ್ಟ್ CuO+H2 ಟ್ವೈಸ್ ಏರೋ ಮಾರ್ಕ್ Cu+H2O ಈ ಸಮೀಕರಣದಲ್ಲಿ ಉತ್ಕರ್ಷಿಸಿದ ಮತ್ತು ಅಪಕರ್ಷಿಸಿದ ವಸ್ತುವನ್ನು ಗುರುತಿಸಿ. ಇಲ್ಲಿ ಉತ್ಕರ್ಷಣೆಯಾಗಿರುವಂಥ ವಸ್ತು ಯಾವುದು ಅಂದ್ರೆ H2, ಅಪಕರ್ಷಣೆಯಾಗಿರುವುದಂದ್ರೆ CuO. H2 ಉತ್ಕರ್ಷಣೆಗೊಂಡು H2O ಆಗಿದೆ. H2 ಉತ್ಕರ್ಷಣೆಗೊಂಡು ಏನಾಗುತ್ತದೆ? H2O ಆಗುತ್ತದೆ. CuO ಅಪಕರ್ಷಣೆಗೊಂಡು ಏನಾಗ್ತದೆ? Cu ಆಗಿರ್ತಾ ಇದೆ. ಅಂತರುಷ್ಣಕ ಮತ್ತು ಬಹಿರುಷ್ಣಕ ನಡುವಿನ ವ್ಯತ್ಯಾಸ. ಅಂತರುಷ್ಣಕದಲ್ಲಿ ನೋಡ್ರಿ, ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರುವಿಕೆ ಆಗುವ ಕ್ರಿಯೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ, ಇಲ್ಲಿ ಹೀರಿಕೊಳ್ತಾ ಇದೆ ಅಂತರದಲ್ಲಿ, ಬಹಿರುಷ್ಣದಲ್ಲಿ ಬಿಡ್ತಾ ಇದೆ. ರಾಸಾಯನಿಕ ವಿಭಜನೆ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿವೆ. ರಾಸಾಯನಿಕ ಸಂಯೋಗ ಕ್ರಿಯೆಗಳು ಇಲ್ಲಿ ವಿಭಜನೆ ಆಗ್ತಾ ಇದೆ, ಇಲ್ಲಿ ಕೂಡ್ತಾ ಇದ್ದಾವೆ, ಎಲ್ಲಿ? ಬಹಿರುಷ್ಣದಲ್ಲಿ. ಇನ್ನು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಇಲ್ಲಿ ಉಸಿರಾಟ ಕ್ರಿಯೆ ಮತ್ತು ಕಾಂಪೋಸ್ಟ್ ಉಂಟಾಗುವಿಕೆ ಅಥವಾ LPG ದಹನ ಆಗುವಿಕೆ. ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ. CaCO3 ಏರೋ ಮಾರ್ಕ್ ಮಾಡಿ ವಿಭಜನೆ ಮಾಡಿದ್ದಾನೆ. CaO+CO2 ಇಲ್ಲಿ C+O2 ಏನು ಮಾಡಿದಾನಪ್ಪ ಅಂದ್ರೆ ಸಂಯೋಗ ಮಾಡ್ತಾನೆ, ಯಾವುದು? CO2 ಆಗ್ತಾ ಇದೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ NaCl ಅಣು ಉಂಟಾಗುವಿಕೆ ವಿವರಿಸಿ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಕಳೆದುಕೊಂಡು ಸೋಡಿಯಂ ಧನ ಅಯಾನು Na+ ಆಗುತ್ತದೆ. ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡು Na+ ಆಗ್ತಾ ಇದೆ. ಅಂದರೆ 2Na ಅಂದರೆ 281 ಹೌದ್ರಿ. ಇಲ್ಲಿ ಏನಾಗ್ತದ? ಈ ಒಂದನ್ನು ಕಳೆದುಕೊಂಡು Na+ ಆಗ್ತಾ ಇದೆ. ಅದೇ ರೀತಿ ಕ್ಲೋರಿನ್ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡು Cl ನೋಡ್ರಿ 287 ಹೌದಾ, ಒಂದು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಏನಾಗುತ್ತೆ? Cl- ಆಗ್ತಾ ಇದೆ, ಅಂದರೆ 2 ಸೋಡಿಯಂ ಮತ್ತು ಕ್ಲೋರಿನ್ ಅಯಾನುಗಳನ್ನು ಸೇರಿಸಿ, ಇವೆರಡೂ ಅಯಾನುಗಳನ್ನು ಸೇರಿಸಿ Na+Cl ಅಯಾನು ಸೇರಿಸಿ ಸೋಡಿಯಂ ಕ್ಲೋರೈಡ್ NaCl ಅಣು ಉಂಟಾಗುತ್ತದೆ. ಸೋಡಿಯಂ ಕ್ಲೋರೈಡ್ NaCl ಅಣು ಉಂಟಾಗುತ್ತದೆ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎಂದು ಕರೆಯುತ್ತಾರೆ. ಏಕೆ? ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುತ್ತದೆ. ಆದ ಕಾರಣ ಅದನ್ನು ಉಭಯವರ್ತಿ ಆಕ್ಸೈಡ್ ಎಂದು ಕರೀತಾ ಇದ್ದಾವೆ. ನೆಕ್ಸ್ಟ್ ಕಾಸುವಿಕೆ ಹುರಿಯುವಿಕೆ ವ್ಯತ್ಯಾಸ. ಕಾರ್ಬೋನೇಟ್
ಅದಿರುಗಳನ್ನು ಕಾಸುವಿಕೆಗೆ ಒಳಪಡಿಸುತ್ತಾರೆ. ಸಲ್ಫೈಡ್ ಅದಿರುಗಳನ್ನು ಹುರಿಯುವಿಕೆಯಲ್ಲಿ ಒಳಪಡಿಸುತ್ತಾರೆ. ಕಾರ್ಬೋನೇಟ್ ಅದಿರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡ್ ಉಂಟಾಗುತ್ತದೆ ಅಥವಾ ಆಕ್ಸೈಡ್ಗೆ ಪರಿವರ್ತಿಸಲಾಗುತ್ತದೆ. ಸಲ್ಫೈಡ್ ಅದಿರನ್ನು ಹೆಚ್ಚಿನ ಗಾಳಿ, ಇಲ್ಲಿ ಕಡಿಮೆ ಗಾಳಿ ಇದ್ದರೆ ಇಲ್ಲಿ ಹೆಚ್ಚಿನ ಗಾಳಿಯಲ್ಲಿ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡ್ ಆಗಿ ಪರಿವರ್ತಿಸಲಾಗುತ್ತದೆ. ಎರಡೂ ಥರದಲ್ಲಿ ಆಕ್ಸೈಡ್ ಆಗ್ತದೆ. ಇಲ್ಲಿ ಕಡಿಮೆ ಗಾಳಿ, ಇಲ್ಲಿ ಹೆಚ್ಚಿನ ಗಾಳಿ. ಇಲ್ಲಿ ಉಷ್ಣತೆಯಲ್ಲಿ ಕಾಯಿಸುತ್ತದೆ, ಇಲ್ಲಿ ಉಷ್ಣತೆಯಲ್ಲೂ ಕಾಯಿಸ್ತಾ ಇದೆ. ನೆಕ್ಸ್ಟ್ ಒಂದು ಎಕ್ಸಾಂಪಲನ್ನು ನೀವು ಕೊಟ್ಕೋಬೋದು. ಆಮ್ಲ ಎಂದರೇನು? ಸೊ ಮಳೆ ನೀರಿನ pH ಮೌಲ್ಯವು 5.6ಗಿಂತ ಕಡಿಮೆ ಇರುವುದನ್ನು ಆಮ್ಲ ಮಳೆ ಅಂತ ಕರಿತಾ ಇದ್ದಾವೆ. ನೀರಿನ ಮೌಲ್ಯ pH ಮೌಲ್ಯ 5.6ಗಿಂತ ಕಡಿಮೆ ಇತ್ತು ಅಂದರೆ ಆಮ್ಲ ಮಳೆ ಅಂತ ಕರಿತಾ ಇದ್ದಾವೆ. ಆಮ್ಲವು ಲೋಹದ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಬಿಡುಗಡೆ ಮಾಡುವಂಥ ಅನಿಲ ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ. ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಮಾಡುವ ಕಾರ್ಬನ್ ಡೈಆಕ್ಸೈಡ್. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅನುಸೂತ್ರ ಬರೆಯಿರಿ. ಸೊ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಇದು NaHCO3. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಇದರ ಅನುಸೂತ್ರ NaHCO3. N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆ ನೋಡಿರಿ. N-ಬ್ಯೂಟೇನ್ C4H10 ಯಾವುದು? N-ಬ್ಯೂಟೇನ್. ಹಾಗೆ ಐಸೋಬ್ಯೂಟೇನು ಕೂಡ C4H10. ಆದರೆ ಈ ರೀತಿ ವ್ಯತ್ಯಾಸವನ್ನು ನಾವು ತೋರಿಸ್ತಾ ಇದ್ದೇವೆ. ಎಸ್ಟರೀಕರಣ ಎಂದರೇನು? ಎಥನಾಲ್ನಿಂದ ಇಥೇನ್ ಅನ್ನು ಹೇಗೆ ಪಡೆಯಲಾಗುತ್ತದೆ? ಎಥೆನೋಯಿಕ್ ಆಮ್ಲವು ಸಾರಕೃತ ಸಲ್ಫ್ಯೂರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಮಧುರ ಪರಿಮಳ ಸುವಾಸನೆ ಹೊಂದಿರುವ ಎಸ್ಟರನ್ನು ಉಂಟು ಮಾಡುವ ಕ್ರಿಯೆಗೆ ಎಸ್ಟರೀಕರಣ ಎಂದು ಕರೆಯುತ್ತೇವೆ. CH3COOH ಪ್ಲಸ್ C2H5OH ಇವೆರಡೂ ಸೇರಿದಾಗ ಸಾರಕೃತ H2SO4 ಮಿಕ್ಸ್ ಮಾಡ್ತೇವಪ್ಪ ಅಂದ್ರೆ, ಅಥವಾ ಅದರ ಮೂಲಕ ಇದು ಮಾಡಿದಾಗ CH3COO C2H5 ಒಂದಾದರೆ ಪ್ಲಸ್ H2O ಅಂದರೆ ನೀರನ್ನು ಬಿಡುಗಡೆ ಮಾಡ್ತಾ ಇದೆ. ಅಂದರೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ನಿರ್ಜಲಕಾರಕವಾಗಿದ್ದು ಎಥೆನಾಲ್ನಿಂದ ನೀರನ್ನು ಹೊರತೆಗೆದು ಈಥೇನ್ ಉಂಟು ಮಾಡುತ್ತದೆ. ಎಥೆನಾಲ್ನಿಂದ ನೀರನ್ನು ಹೊರಗೆ ತೆಗೆದು ಬರ್ತದೆ ನೋಡ್ರಿ, ಇಲ್ಲಿ ಐತಿ. ನೆಕ್ಸ್ಟ್ ನೈಟ್ರೋಜನ್ ಮತ್ತು ಮಿಥೇನ್ ಅಣುಗಳ ಚುಕ್ಕೆ ರಚನೆ. ಈ ರೀತಿ ನಾವು ಚುಕ್ಕೆ ರಚನೆಯನ್ನು ನೋಡ್ತಾ ಇದ್ದೇವೆ ನೋಡ್ರಿ. ಒಂದು ಚುಕ್ಕೆ ರಚನೆ ಕೇಳ್ತಿರ್ತಾನೆ ರೀ, ಸ್ವಲ್ಪ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು. ಸಾಬೂನನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಣಿಯ ಕಾರ್ಬಾಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ ತುದಿಗಳು ನೀರಿನೊಂದಿಗೆ ವರ್ತಿಸಿ ಕಾರ್ಬನ್ ಸರಪಳಿಯ ಎಣ್ಣೆಯದೊಂದಿಗೆ ವರ್ತಿಸಿ, ಅಂದರೆ ಜಿಡ್ಡಿನೊಂದಿಗೆ ವರ್ತಿಸಿ ಹೇಗೆ ಸಾಬೂನಿನ ಅಣುಗಳು ಮಿಸೆಲ್ಗಳು ಎಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಮಿಸೆಲ್ ರಚನೆಗಳು ನೀರಿನಲ್ಲಿ ಎಮಲ್ಷನ್ನನ್ನು ಉಂಟು ಮಾಡುತ್ತವೆ, ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತವೆ ಮತ್ತು ಬಟ್ಟೆಗಳ ಸ್ವಚ್ಛಗೊಳಿಸುತ್ತವೆ.